ಬಾಲಕಿಯ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದಂತಹ ಆರೋಪ ಮಲ್ಲಿಕಾರ್ಜುನ ಮುತ್ಯ ಮೇಲಿದೆ. ಹೀಗಾಗಿ ಪೊಲೀಸ್ ವಿಚಾರಣೆಗೆ ಹಾಜರಾಗ್ತಾರಾ? ಕಲ್ಯಾಣ ಕರ್ನಾಟಕದಲ್ಲಿ ಇವರನ್ನ ದೇವಮಾನವ ಅಂತಾನೆ ಅವರ ಭಕ್ತರು ಕರೀತಾರೆ. ಸ್ವಯಂ ಘೋಷಿತ ದೇವಮಾನವ ಮಲ್ಲಿಕಾರ್ಜುನ್ ಮುತ್ಯ ಕೇಸಾದಾಗ್ಲಿಂದ ಅಬ್ಸ್ಕಾಂಡ್ ಅಲ್ಲಿದ್ದಾರೆ. ಅಂದ್ರೆ ಯಾರ ಕೈಗೂ ಸಿಗ್ತಾ ಇಲ್ಲ ಅವರು. ಅಟ್ಲೀಸ್ಟ್ ಪೊಲೀಸರ ಮುಂದೆ ಹಾಜರಾಗ್ತಾರಾ ಅನ್ನೋದು ಪ್ರಶ್ನೆ. ಗೋಗಿ ಪೊಲೀಸರು ಅಥವಾ ಯಾದಗಿರಿ ಎಸ್ಪಿ ಎದುರು ಹಾಜರಾಗುವಂತಹ ಸಾಧ್ಯತೆ ಇದೆ. ಇವತ್ತು ಸಂತ್ರಸ್ತೆ ಮತ್ತು ಪೋಷಕರ ವಿಚಾರಣೆಯನ್ನು ನಡೆಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಶಹಾಪುರ ಮಹಲ್ ರೋಜಾದ ಮಠದ ಆವರಣದಲ್ಲಿ ಮಲ್ಲಿಕಾರ್ಜುನ್ ಮುತ್ಯ ಪರವಾಗಿ ಭಕ್ತರು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಪೋಕ್ಸೋ ಕೇಸನ್ನು ಯಾಕೆ ಹಾಕಿದ್ರು, ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಮುತ್ಯ ಮೇಲೆ ಅನ್ನೋದು ಅವರ ಭಕ್ತರ ಪ್ರಶ್ನೆ. ದುರುದ್ದೇಶದಿಂದ ವಿಡಿಯೋವನ್ನು ವೈರಲ್ ಮಾಡಿದ್ದಕ್ಕೆ ಆಕ್ರೋಶವನ್ನು ಕೂಡ ಭಕ್ತಾದಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸಭ್ಯ ಅಸಭ್ಯತೆಯ ಮಧ್ಯದಲ್ಲಿ ಒಂದು ಗೋಜಲಿದೆ. ಯಾವುದನ್ನು ಪೋಕ್ಸೋ ಕೇಸ್ ಅಂತ ದಾಖಲಿಸಬೇಕು, ಪೋಕ್ಸೋ ಕೇಸ್ ದಾಖಲಿಸೋದಕ್ಕೆ ಸಂತ್ರಸ್ತ ಬಾಲಕಿಯ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಅಲ್ವಾ, ಹೆಂಗೆ ಪೊಲೀಸರು ದಾಖಲಿಸಿದ್ರು ಅನ್ನೋದು ಒಂದು. ಯಾವ ಟೈಮ್ನಲ್ಲಿ ಪೋಕ್ಸೋ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ, ಒಂದು ಗೋಜಲಂತೂ ಇದೆ ಈ ಪ್ರಕರಣದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಈಗ ಮಲ್ಲಿಕಾರ್ಜುನ್ ಮುತ್ಯ ಕೇಸ್ ಆದಾಗ್ಲಿಂದ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ದು ಬಿಟ್ರೆ ಇನ್ನೆಲ್ಲಿದ್ದಾರೆ ಏನು ಕತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಪೊಲೀಸರ ಮುಂದೆ ಹಾಜರಾಗುವಂತಹ ಸಾಧ್ಯತೆ ಎಷ್ಟೊತ್ತಿಗೆ ಹಾಜರಾದ್ರೆ? ಮಮತಾ, ಏನಂದ್ರೆ ಮಲ್ಲಿಕಾರ್ಜುನ್ ಮುತ್ಯ ಮೇಲೆ ಈಗಾಗಲೇ ಪೋಕ್ಸೋ ಪ್ರಕರಣ ದಾಖಲಾದ ಬಳಿಕ ನಿನ್ನೆ ಗೋಗಿ ಪೊಲೀಸರು ಆ ಒಂದು ಮಹಲ್ ರೋಜಾ ಮಠಕ್ಕೆ ಹೋಗಿ ಏನಂದ್ರೆ ವಿಚಾರಣೆಗೆ ಹಾಜರಾಗಲು ತಮ್ಮ ಸಹೋದರರಿಗೆ ತಿಳಿಸಿ ಅಂತ ಅವರ ಅಣ್ಣನಿಗೆ ಈಗಾಗಲೇ ಏನಂದ್ರೆ ನೋಟಿಸ್ ಕಾಪಿಯನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಏನಂದ್ರೆ ವಕೀಲರ ಒಂದು ಕೆಲವೊಂದು ಸಲಹೆಗಳನ್ನ ಪಡೆದು ಇವತ್ತು ಬೆಳಗ್ಗೆ 10 ಗಂಟೆ ಮೇಲೆ ಶಹಾಪುರ್ನ ಗೋಗಿ ಪೊಲೀಸ್ ಠಾಣೆ ಅಥವಾ ಯಾದಗಿರಿ ಎಸ್ಪಿ ಅವರ ಎದುರು ಖುದ್ದು ಮಲ್ಲಿಕಾರ್ಜುನ್ ಮುತ್ಯ ಹಾಜರಾಗಲು ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದು 10 ರಿಂದ 12 ಗಂಟೆ ಅಥವಾ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಮಧ್ಯಾಹ್ನದವರೆಗೂ ಕೂಡ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಲು ಬರ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಅವರು ಹೇಳೋದೇನಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಅಸಭ್ಯವಾಗಿ ನಾನು ವರ್ತನೆಯನ್ನ ಮಾಡಿಲ್ಲ, ಅಲ್ಲಿ ನನ್ನ ಮಗಳ ಅಂತೆಯಿಂದ ಅವಳನ್ನ ಕೂಡ ಕಂಡಿದ್ದೀವಿ. ಆದ್ರೆ ಕೆಲವರು ಉದ್ದೇಶಪೂರ್ವಕವಾಗಿ ಏನಂದ್ರೆ ಈ ರೀತಿಯಾಗಿ ವಿಡಿಯೋಗಳನ್ನ ಹರಿಬಿಟ್ಟಿದ್ದಾರೆ ಅಂತ ಅನ್ನೋದು ಮಲ್ಲಿಕಾರ್ಜುನ ಮುತ್ಯ ಮತ್ತು ಅವರ ಭಕ್ತರ ಒಂದು ಅನಿಸಿಕೆ ಆಗಿದೆ. ಹೀಗಾಗಿ ಏನಂದ್ರೆ ಈಗ ಅವತ್ತು ಮಹಲ್ ರೋಜಾದ ಮಠದಲ್ಲಿ ಇವತ್ತು ಆ ಒಂದು ಮಹಲ್ ರೋಜಾ ಮಠದ ಒಂದು ಭಕ್ತರ ಒಂದು ಮುಖಂಡರೇನಿರ್ತಾರೆ ಅವರೆಲ್ಲರೂ ಕೂಡ ಇವತ್ತು ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಈ ಒಂದು ಪೋಕ್ಸೋ ಪ್ರಕರಣ ಏನಂದ್ರೆ ಉದ್ದೇಶ ಪೂರ್ವಕವಾಗಿ ಮಲ್ಲಿಕಾರ್ಜುನ್ ಮುತ್ಯ ಹೆಸರು ಕೆಡಿಸಲು ಹಾಕಲಾಗಿದೆ. ಹೀಗಾಗಿ ಪೋಕ್ಸೋ ಪ್ರಕರಣವನ್ನ ಕೈಬಿಡಬೇಕು ಮತ್ತು ಅದೇ ರೀತಿಯಾಗಿ ಬಾಲಕಿಯ ಮುಖ ಬ್ಲರ್ ಮಾಡದೆ ಸಾಮಾಜಿಕ ಜಾಲತಾಣದಲ್ಲಿ ಹಲವರು ಏನಂದ್ರೆ ಫೋಟೋ ವಿಡಿಯೋಗಳನ್ನ ಶೇರ್ ಮಾಡಿದ್ದಾರೆ. ಅಂತವರ ವಿರುದ್ಧ ಕೂಡ ಈಗ ಕ್ರಮ ಆಗ್ಬೇಕು ಅಂತ ಅವರ ಒಂದು ಮಲ್ಲಿಕಾರ್ಜುನ್ ಮುತ್ಯ ಅವರ ಒಂದು ಭಕ್ತರ ವೃಂದ ಇವತ್ತು ಸಭೆ ನಡೆಸಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಹೋರಾಟ ಮಾಡೋದಕ್ಕೂ ಇವತ್ತು ಯಾವ ದಿನಾಂಕದಂದು ಹೋರಾಟ ಮಾಡ್ತೀವಿ ಅನ್ನೋದಕ್ಕೆ ಇವತ್ತು ಸಭೆಯಲ್ಲಿ ನಿರ್ಧಾರವಾಗಲಿದೆ. ಮಮತಾ, ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.